ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ಇಂದು ನಮ್ಮ ಎರಡನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಈ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯವನ್ನು ಬರೆದಿರ್ತಕ್ಕಂಥವರು ನಮ್ಮ ಸಾಹಿತ್ಯ ಕಂಡ ವರಕವಿ, ಶ್ರೇಷ್ಠ ಕವಿ, ಶಬ್ದ ಭಾರುಡಿಗ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಗರಿ ಎಂಬ ಕವನ ಸಂಕಲನದಿಂದ ಆರಿಸಿದಂತಹ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯ ಭಾಗವನ್ನು ನೋಡುವುದು. ಮಕ್ಕಳೇ, ಈ ಹಕ್ಕಿ ಅಂದರೆ ಪಕ್ಷಿ. ಈ ಪಕ್ಷಿಯ ಹಾರಾಟವನ್ನು, ಪಕ್ಷಿಯ ಒಂದು ವಿಶಾಲ ಹಾರಾಟವನ್ನು ಕಾಲವೆಂಬ ರೂಪಕಕ್ಕೆ, ಕಾಲದ ಒಂದು ಮೈರೂಪಕ್ಕೆ ಪಕ್ಷಿಯನ್ನೇ ಸಂಕೇತವಾಗಿಸುತ್ತದೆ. ಕವಿ ಒಂದು ಪ್ರಕೃತಿಯಲ್ಲಾಗ್ತಕ್ಕಂತಹ ಬದಲಾವಣೆಗಳನ್ನು, ಆ ಕಾಲದ ಹೊಡೆತವನ್ನು, ಆ ಕಾಲದ ಹೊಡೆತಕ್ಕೆ ಸಿಕ್ಕಂಥ ಮಾನವ ಪ್ರಪಂಚವನ್ನು, ಅದರ ಏಳು ಬೀಳುಗಳನ್ನು, ಬೀಳಿನ ಇತಿಹಾಸವನ್ನು, ಏಳಿನ ಒಂದು ಜೀವಂತಿಕೆಯ ಲಕ್ಷಣವನ್ನು, ಆ ಚಲನಶೀಲತೆಯನ್ನು ಈ ಪ್ರಸ್ತುತ ಪದ್ಯದಲ್ಲಿ ಸೊಗಸಾಗಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಮಕ್ಕಳೇ, ಅದನ್ನು ಸರಳವಾಗಿ ತಿಳ್ಕೊಳ್ಳಿ. ಚಲನಶೀಲತೆ ಜೀವಂತಿಕೆಯ ಲಕ್ಷಣ. ಚಲನಶೀಲತೆ ಜೀವಂತಿಕೆಯ ಲಕ್ಷಣ. ಏನ್ ಸರ್ ಚಲನಶೀಲತೆ? ಮಕ್ಕಳೇ, ಈಗ ನಿಂತ ನೀರು, ಹರಿಯುವ ನೀರು, ಇವೆರಡರಲ್ಲಿ ಯಾವುದು ಸ್ವಚ್ಛ? ನಿಂತಿರುವ ನೀರು, ಹರಿಯುವ ನೀರು, ಇದರಲ್ಲಿ ಯಾವ ಸ್ವಚ್ಛ? ಹರಿಯುವ ನೀರು ತಾನೆ. ಹರಿಯ ನೀರು ಒಂದು ಜೀವಂತಿಕೆ. ಅದರಲ್ಲಿ ಒಂದು ರೀತಿ ಕೊಳೆ, ಕಟ್ಟು ವಾಸನೆ ಕಡಿಮೆ. ತನ್ನ ಜೀವಂತಿಕೆಯನ್ನು ಪಡ್ಕೊಂಡು ಮುಂದೆ ಸಾಗ್ತಾ ಹೋಗುತ್ತೆ. ಬದುಕು ಕೂಡ ಹಾಗೆ. ಏನೇ ಬರಲಿ, ಏನೆಲ್ಲ ಏಳುಬೀಳುಗಳು ಸಂಭವಿಸ್ತದೆ ಬದುಕಿನಲ್ಲಿ, ಅದು ಕಾಲದ ಒಂದು ಇತಿಹಾಸವನ್ನು ಸೇರ್ತಾ ತನ್ನ ಪಾಡನ್ನು ತಾನು ಹೋಗ್ತಾ ಇರುತ್ತೆ. ಆ ಹೋಗುವಿಕೆಯೇ ಕಾಲವೆಂಬ ಪಕ್ಷಿ. ಅಂತ ಕಾಲ ಪಕ್ಷಿ ಹಾರುತ್ತಿದೆ ನೋಡಿದ್ದೀರಾ? ಕಾಲ ಯಾವ ಶಕ್ತಿಗೂ, ಯಾರ ಹಿಡಿತಕ್ಕೂ ಸಿಕ್ಕಿಲ್ಲ. ತನ್ನ ಪಾತ್ರವನ್ನು, ತನ್ನ ಕರ್ತವ್ಯವನ್ನು ನಿಭಾಯಿಸಿದಂಥ ನಾನಾ ಯುಗಗಳ ಇತಿಹಾಸವನ್ನು ತನ್ನ ಕಾಲಗರ್ಭದಲ್ಲಿ ಅಡಗಿಸಿಕೊಳ್ಳುತ್ತಾ ಮುಂದೆ ಸಾಗುತ್ತಾ ಹೋಗುತ್ತಿದೆ. ಅಂತ ಕಾಲದ ಮುಂದೆ ಎಂಥ ಪ್ರಭಾವಿಯಾದರೂ ಕೂಡ ಅವನು ತೃಣಮೂಲ. ನಾನು ರಾಜ, ರಾಜಾದಿರಾಜ, ಯೋಗಿ ರಾಜ, ಎಲ್ಲವೂ ಕೂಡ ಕೇವಲ ನೆಪ. ಆ ಒಂದು ಚಲನಶೀಲತೆಯಲ್ಲಿ ಅವನು ಒಂದು ಪಾತ್ರ ಅಷ್ಟೇ. ಅವನ ಆಯಸ್ಸು ಅವನು ಒಂದು ಚರಿತ್ರೆ, ಅವನು ಒಂದು ಇತಿಹಾಸ. ಆದರೆ ಕಾಲದ ಕಣ್ಣಿಗೆ ಮುಂದೆ ಸಾಗ್ತಕ್ಕಂಥ ಪ್ರಕ್ರಿಯೆ, ಆ ಒಂದು ಸಾಗ್ತಕ್ಕಂಥ ಪ್ರಕ್ರಿಯೆನ ಒಂದು ರೂಪಕಕ್ಕೆ, ಒಂದು ಆಕಾರಕ್ಕೆ ಹೋಲಿಸುವ ಪ್ರಯತ್ನದಲ್ಲಿ ಈ ಕಾಲವನ್ನು ಪಕ್ಷಿಗೆ ಸಂಕೇತಿಸಿಕೊಂಡಿದ್ದಾರೆ. ಸರಳ ಕಾಲ ಒಂದು ರೀತಿ ಚಲನಶೀಲ, ಯಾರ ಹಿಡಿತಕ್ಕೂ ಸಿಕ್ಕಂಥದ್ದಲ್ಲ. ಅದು ತನ್ನ ಪಾತ್ರವೇನೋ ಹಗಲು ಎರಡು ಹಗಲನ್ನು ಕಾಣ್ತಾ ಯುಗಗಳನ್ನು ದಾಟ್ತಾ ವರ್ಷಗಳನ್ನು ದಾಟ್ತಾ ಸಾಕ್ತಕ್ಕಂಥದ್ದೇ ಕಾಲ. ಈ ಕಾಲವನ್ನು ಒಂದು ರೂಪದಲ್ಲಿ, ಒಂದು ಆಕಾರದಲ್ಲಿ ಕವಿ ತನ್ನ ಕಣ್ಣಲ್ಲಿ ಪಕ್ಷಿಗೆ ಹೋಲಿಸುತ್ತ, ಪಕ್ಷಿಯ ಚಲನತೆಯನ್ನು, ಪಕ್ಷಿಯ ಹಾರಾಟವನ್ನು ಈ ಕಾಲಕ್ಕೆ ಹೋಲಿಸುತ್ತ ಒಂದು ಸುಂದರವಾಗಿರ್ತಕ್ಕಂಥ ಭಾವಗೀತೆಯನ್ನು ರಚಿಸಿದ್ದಾರೆ. ಆ ಭಾವಗೀತೆ
ಪ್ರಸ್ತುತ ಈ ಪದ್ಯದ ಒಂದು ಆಶಯವನ್ನು ಎಷ್ಟು ಸೊಗಸಾಗಿದೆ. ಕಾಲ ಪಕ್ಷಿಯ ಒಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯ ವಿಸ್ಮಯಗಳ ಉದ್ಗಾರ. ಹೌದು, ಇವತ್ತು ನಮ್ಮ ನಡುವೆ ಇದ್ದವರು ಇವತ್ತಿಲ್ಲ, ಅಂದ್ರೆ ನಿನ್ನೆ ನಮ್ಮ ನಡುವೆ ಇದ್ದವರು ಇವತ್ತು ನಮ್ಮಲ್ಲಿಲ್ಲ. ಅದು ನಾಳೆ ನಮ್ಮ ಹೊಸ ಮಗುವಿನ ಜನ. ಆ ಹೊಸ ಮಗುವಿಗೆ ಶಿವ ಕೋರುತ್ತಾ, ಹಳೆಯವರಿಗೆ ಬೀಳ್ಕೊಡುಗೆ ಕೊಡುತ್ತಾ, ಕಾಲ ತನ್ನ ಪಾತ್ರವನ್ನ ತನ್ನ ಚಲನತೆಯನ್ನ ಕಾದುಕೊಳ್ಳುತ್ತಾ ಸಾಗುತ್ತಾ ಹೋಗುತ್ತಿದೆ. ಅಂದ್ರೆ ಇದರ ಅರ್ಥ ಏನು? ಯಾರು ಯಾರನ್ನು ಹಿಡಿತದಲ್ಲಿಡಲು ಸಾಧ್ಯವಿಲ್ಲ. ಹಿಡಿತದಲ್ಲಿಟ್ಟುಕೊಳ್ಳತಕ್ಕಂಥ ವ್ಯಕ್ತಿಯೂ ಕೂಡ ಕಾಲನ ಹೊಡೆತಕ್ಕೆ ಸಿಲುಕಲೇಬೇಕು, ಅವನು ಕೂಡ ಚರಿತ್ರೆಯಾಗಲೇಬೇಕು. ಸಾರ್ವಭೌಮನ ನೆತ್ತಿಯ ಕುಕ್ಕಿ ಅಂತಕ್ಕಂಥ ಪದ ಬಳಸಿದರೆ, ಸಾರ್ವಭೌಮ ಎಲ್ಲ ಖಂಡಗಳನ್ನು ಆಳ್ತಕ್ಕಂಥ ಶಕ್ತಿ ಉಳ್ಳವ, ಅವನು ಕೂಡ ಸಾವನ್ನಪ್ಪಲೇಬೇಕು. ಅವರ ಸಾವನ್ನ ಕಂಡು ಅವರ ನೆತ್ತಿಯನ್ನು ಕುಕ್ಕಿ ಕಾಲ ಮುಂದೆ ಸಾಗುತ್ತೆ ಅಂತ ಸೊಗಸಾಗಿ ಹೇಳ್ತಾರೆ. ಇಂಥ ಗೀತೆ ಸೃಷ್ಟಿಯಾದಂತಹ ಕಾಲ ನವೋದಯ ಕಾಲ. ನವೋದಯ ಕಾಲ ಅಂದರೆ ಈಗಾಗಲೇ ಮೇಲೆ ಮೇಲೆ ನಾವು ಹೇಳಿದ್ದೀವಿ, ಹೊಸ ಯುಗದ ಶಕೆಯ ಆರಂಭ. ಆ ನವಯುಗದಲ್ಲಿ ಬಂದಂತಹ ಈ ಒಂದು ಹೊಸ ಸಾಹಿತ್ಯ ಪ್ರಕಾರ ಭಾವಗೀತೆ. ಭಾವಗೀತೆ ಅಂದರೆ ಭಾವಪೂರ್ಣವಾದ, ಧ್ವನಿಪೂರ್ಣವಾದ ಗೇಯ ಲಯಗಳನ್ನು, ತಾಳಬದ್ಧತೆಯನ್ನ ಒಳಗೊಂಡಿರ್ತಕ್ಕಂತಹ ಗೀತಾತ್ಮಕ ಕವನಗಳೇ ಭಾವಗೀತೆ. ಅಂತ ಭಾವಗೀತೆಗಳು ಹುಟ್ಟುಕೊಂಡಿದ್ದು ನವೋದಯ ಕಾಲದಲ್ಲಿ. ವ್ಯಕ್ತಿ ತಾನು ಕಂಡ, ತಾನು ಅನುಭವಿಸಿದ, ತಾನು ಕಂಡೊಂಡ ಅನುಭವಗಳನ್ನು, ಪ್ರಕೃತಿಯ ಅನುಭವಗಳನ್ನು ತನ್ನ ಅನುಭವ ಮೂಸೆಯಲ್ಲಿ, ತನ್ನ ಪ್ರತಿಭಾವಂತಿಕೆಯಲ್ಲಿ, ತನ್ನ ಪ್ರತಿಭೆಯಲ್ಲಿ ಅವಕ್ಕೊಂದು ಸ್ಪಷ್ಟ ಆಕಾರ, ಆತನ ಅನುಭವಕ್ಕೆ ಸ್ಪಷ್ಟ ಆಕಾರ ಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ಆ ಕೊಡುವ ಪ್ರಯತ್ನದಲ್ಲಿ ಅವು ಕವನಗಳಾಗ್ತವೆ, ಗೀತೆಗಳಾಗ್ತವೆ. ಆ ಗೀತೆಗಳು ಯಾವಾಗ ಲಯಬದ್ಧವಾಗಿರ್ತವೋ, ತಾಳಬದ್ಧವಾಗಿರ್ತವೋ ಅವೇನಾಗ್ತವೆ? ಭಾವಗೀತೆಗಳಾಗ್ತವೆ. ಆ ಭಾವಗೀತೆಗಳ ತಿರುಳು ಕೇವಲ ವೈಯಕ್ತಿಕವಾಗಿರದೆ ಅದು ಸಾರ್ವತ್ರಿಕವಾಗಿದ್ದರೆ ಎಲ್ಲರ ಜನಮನ್ನಣೆಗೆ ಪಾತ್ರವಾಗ್ತವೆ. ಆ ಜನಮನ್ನಣೆಗೆ ಪಾತ್ರವಾದಾಗ ಆ ಭಾವಗೀತೆ ನಿಜಕ್ಕೂ ಒಂದು ಸಾರ್ವಕಾಲಿಕ ಶ್ರೇಷ್ಠ ಗೀತೆಯಾಗಿ ಹೊರಹೊಮ್ಮುತ್ತೆ. ತುಂಬ ಉದ್ದುದ್ದವಾಗಿರ್ತಕ್ಕಂಥ ವಾಕ್ಯಗಳು ಹೇಳ್ತಾ ಹೋದೆ, ಸರಳವಾಗಿ ಕೇಳಿಸ್ಕೊಳ್ಳಿ. ನವೋದಯ ಅಂತಕ್ಕಂಥ ಸಾಹಿತ್ಯ ಪ್ರಕಾರ ಕನ್ನಡ ನಾಡಿನ ಸಾಹಿತ್ಯ ಒಂದು ಪ್ರವಾಹಕ್ಕೆ ಹೊಸ ತಿರುವು ಕೊಟ್ಟಂತಹ ಸಾಹಿತ್ಯ. ಮಕ್ಕಳೇ, ನಮ್ಮ ನಾಡಿನ ಸಾಹಿತ್ಯ ಇತಿಹಾಸದ ನದಿ ಹರಿದು ಹೋಗ್ತಾ ಇದೆ. ಹೊರದು ಬರ್ತಿರ್ತಕ್ಕಂಥ ನದಿಗೆ ಒಂದು ಹೊಸ ತಿರುವನ್ನ, ಹೊಸ ಒಂದು ಮಾರ್ಗವನ್ನು, ಹೊಸ ಒಂದು ದಿಕ್ಸೂಚಿಯನ್ನ ಕೊಟ್ಟಂತಹ ಸಾಹಿತ್ಯ ಪ್ರಕಾರವೇ ನವೋದಯ ಸಾಹಿತ್ಯ. ಈ ನವೋದಯ ಸಾಹಿತ್ಯದಲ್ಲಿ ಭಾವಗೀತೆ ಅಂತಕ್ಕಂಥದ್ದು ಹೊಸ ಪ್ರಕಾರ. ಭಾವಗೀತೆ ಭಾವಪೂರ್ಣವಾದ, ಧ್ವನಿಪೂರ್ಣವಾದಂತಹ ಹಾಡುಗಳೇ ಭಾವಗೀತೆ. ಇಂಥ ಭಾವಗೀತೆಗಳು ಹೆಂಗುಂಟಂತದ್ದಪ್ಪ ಅಂದರೆ, ಕವಿ ತನ್ನ ಸುತ್ತಮುತ್ತಲಿನ, ತನ್ನ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಂಡ, ಅನುಭವಿಸಿದ ಆ ಅನುಭವಗಳನ್ನು ಒಂದು ಗೀತೆಯಲ್ಲಿ ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಾನೆ. ಅದು ಹುಡುಗಾಟ ಅಲ್ಲ. ಅದು ಯಾರಲ್ಲಿ ಸೃಜನಶೀಲತೆ ಇರುತ್ತೋ, ಯಾರಲ್ಲಿ ಪ್ರತಿಭೆ ಇರುತ್ತೋ, ಕಾವ್ಯ ಶಕ್ತಿ ಇರುತ್ತೋ ಅಂಥವನಿಗೆ ಮಾತ್ರ ಆ ಅನುಭವಕ್ಕೆ ಒಂದು ಹೊಸ ಒಂದು ಪದ ಚೌಕಟ್ಟನ್ನು ಕೊಡೋಕ್ಕೆ ಸಾಧ್ಯ. ಪದ ಒಂದು ಚೌಕಟ್ಟು ಅಂದರೆ ಆ ಗೀತೆ ಒಂದು ಲಯಕ್ಕೆ, ಒಂದು ಛಂದಸ್ಸಿಗೆ ಒಳಪಡಿಸೋಕ್ಕೆ ಸಾಧ್ಯ. ಅಂತ ಗೀತೆ ವೈಯಕ್ತಿಕವಾಗಿದ್ದು, ಭಾವಪೂರ್ಣವಾಗಿದ್ದು, ಧ್ವನಿಪೂರ್ಣವಾಗಿದ್ದು, ಆಡಲು ಯೋಗ್ಯವಾಗಿದ್ದರೆ, ಅಂದರೆ ಅಷ್ಟು ರಸವತ್ತಾಗಿದ್ದರೆ ಆ ಗೀತೆ ಏನಾಗುತ್ತೆ? ಎಲ್ಲರ ಜನಮನ್ನಣೆಗೆ ಪಾತ್ರವಾಗಿ ಸಾರ್ವತ್ರಿಕ ಭಾವಗೀತೆಯಾಗಿ ಧ್ವನಿಪೂರ್ಣವಾಗಿ ಒಂದು ಮಹತ್ವತೆಯನ್ನು, ಒಂದು ಜನಮನ್ನಣೆಯನ್ನು ಪಡ್ಕೊಳ್ಳುತ್ತೆ.
ಅಂತಹ ಜನಮನ್ನಣೆಗೆ ಪಾತ್ರವಾದಂತಹ ಭಾವಗೀತೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಎಂತ ಹಕ್ಕಿ? ಕಾಲದ ಹಕ್ಕಿ, ಕಾಲ ಪಕ್ಷಿ. ಆ ಪಕ್ಷಿ ಎಷ್ಟು ಸೊಗಸಾಗಿ ಹಾರ್ತಾ ಇದೆ. ಅದನ್ನು ಹಿಡಿದಿಡತಕ್ಕಂಥ ಪ್ರಯತ್ನ ಯಾವ ಪ್ರಭಾವಶಾಲಿಯೂ ಮಾಡಲು ಸಾಧ್ಯವಿಲ್ಲ. ಆ ಒಂದು ಕಾಲ ಪಕ್ಷಿ ಹೊಡೆತಕ್ಕೆ ಸಿಕ್ಕಿರ್ತಕ್ಕಂತಹ ಈ ಮಾನವ ಕುಲ, ಮನುಕುಲ ಚರಿತ್ರೆನೂ ಆಗುತ್ತೆ, ಹೊಸ ಹುಟ್ಟಿಗೆ ಕಾರಣಕ್ಕೆ ಆ ಕಾಲ ಪಕ್ಷಿ ಸಾಕ್ಷಿನೂ ಆಗುತ್ತೆ. ಅಂತ ಒಂದು ಗೀತೆಯ ರಚನೆಯಕಾರ ನಮ್ಮ ಅಚ್ಚುಮೆಚ್ಚಿನ ವರ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇದು ಪೂರ್ಣ ಹೆಸರನ್ನ ಹೇಳಿದ ತಕ್ಷಣ ನಿಮಗೆ ಹೆಸರು ಗೊತ್ತಾಗಲ್ಲ, ಆದರೆ ದರಾ ಬೇಂದ್ರೆ ಅಂತ ಹೇಳಿದ್ರೆ ವಿಷಯ ಗೊತ್ತಾಗಲ್ಲ. ಬೇಂದ್ರೆ ಇದು ಅವರ ಒಂದು ಕಾವ್ಯನಾಮ. ಕಾವ್ಯನಾಮ ಅಂಗೀಕಾರ ಕವಿಯಲ್ಲ. ಅಂಬವ್ವ ಅಂತಕ್ಕಂಥದ್ದು ಅವ್ರ ತಾಯಿ ಅಂಬವ್ವ. ಅಂಬವ್ವನ ತನಯನ ಮಗ ನಾನೇ ದತ್ತ, ಅಂಬಿಕಾ ತನಯ ದತ್ತ. ಅಂಬವ್ವನ ತನಯ ಅಂಬಿಕಾ ತನಯ ದತ್ತ, ಅಂಬಿಕಾ ತನಯ ದತ್ತ ದರಾ ಬೇಂದ್ರೆ. ಈ ದರಾ ಬೇಂದ್ರೆಯವರ ಹುಟ್ಟೂರು ಧಾರವಾಡ ಜಿಲ್ಲೆಯ ಸಾಧನಕ್ಕೆ. ಧಾರವಾಡ ಜಿಲ್ಲೆಯ ಸಾಧನಕ್ಕೆ. ಸಾಧನಕೇರಿ ಕ್ರಿಸ್ತ ಶಕ 1896ರಲ್ಲಿ ಜನಿಸಿದರು. ತನ್ನ ಬಾಲ್ಯದ ಶಿಕ್ಷಣವನ್ನೆಲ್ಲ ಧಾರವಾಡದಲ್ಲಿ ಮುಗಿಸಿ ತದನಂತರ ಉನ್ನತ ವ್ಯಾಸಂಗವನ್ನು ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರದಲ್ಲಿ ಗಳಿಸಿಕೊಂಡು ತದನಂತರ ಇದೇ ಧಾರವಾಡದಲ್ಲಿ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಬಾನುಲಿ ಕೇಂದ್ರ, ಬಾನುಲಿ ಅಂದರೆ ರೇಡಿಯೋ, ಆ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಶ್ರೀತರು ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳೇ, ಅವರ ಅಧ್ಯಾಪಕ ವೃತ್ತಿ ಹಾಗೂ ಪ್ರಾಧ್ಯಾಪಕ ವೃತ್ತಿಯಿಂದ ಜನಮನ್ನಣೆ ಪಡೆದಕ್ಕಿಂತ ಅವರು ಹೆಚ್ಚಾಗಿ ಜನಮನ್ನಣೆಯನ್ನು ಪಡೆದುಕೊಂಡಿದ್ದು ಸಾಹಿತ್ಯ. ನಾಡಿನ ಹೆಮ್ಮೆಯ ಸಾಹಿತ್ಯ, ಶಬ್ದಗಾವಲಿಗಾಗಿ ಬಳಸ್ತೀನಿ. ನಾನು ಇನ್ನೊಮ್ಮೆ ಒಂದು ತರಗತಿಯಲ್ಲಿ ಹೇಳ್ತಾ ಇದ್ದೇನೆ ಮಕ್ಕಳೇ, ಕವಿಗಳು ಹೊಸ ಹೊಸ ಪದಪ್ರಯೋಗದಿಂದ, ಹೊಸ ನಾಡ ಒಂದು ವೊಕ್ಯಾಬ್ಯುಲರಿ ಪದ ಸಂಪತ್ತಿನಿಂದ ಕವಿತೆಯನ್ನು ರಚಿಸ್ತಾ ಅವರು ಹೇಳೋ ಹೊರಟಿರ್ತಕ್ಕಂಥ ಮಾತುಗಳು ಒಂದಲ್ಲ 2 ಸಲ 3 ಸಲ ಕೇಳಿಸ್ಕೊಂಡಾಗ ಆ ಕವನಗಳು ನಮಗೆ ಅರ್ಥ ಆಗ್ತವೆ. ಆದರೆ ಅವರು ಹೇಳೋ ಹೊರಟ ಶೈಲಿ ಒಂದು ರೀತಿ ಗ್ರಾಂಥಿಕವಾಗಿರ್ತದೆ. ಪದ ಸರಿ ಅರ್ಥ ಮಾಡ್ಕೊಳ್ಳಿ, ಗ್ರಾಂಥಿಕ. ಗ್ರಾಂಥಿಕ ಅಂದರೆ ವ್ಯಾಕರಣ ಶುದ್ಧವಾಗಿ ಒಂದು ಹೊಸ ಪದಪುಂಚಗಳಿಂದ ಕವಿತೆ ರಚನೆ ಮಾಡ್ತಾರೆ. ಆದರೆ ನಮ್ಮ ದಾರಾ ಬೇಂದ್ರೆಯವರ ಒಂದು ಭಾಷಾ ಶೈಲಿಯ ಕುರಿತು ಹೇಳೋಣ. ಹೇಗಿತ್ತು ಸರ್? ಎಲ್ಲ ಕವಿಗಳು ಗ್ರಾಂಥಿಕವಾಗಿ ಭಾಷಾ ಶೈಲಿ ಕವಿತೆಯನ್ನು ಹುಟ್ಟು ಹಾಕಿದರೆ, ನಮ್ಮ ಬೇಂದ್ರೆ ತನ್ನ ಆಳವಾದ ಪಾಂಡಿತ್ಯವನ್ನು, ಆದರೆ ಇವರಿಗೆ ಗ್ರಾಂಥಿಕ ಬರ್ತಿರ್ಲಿಲ್ಲ ಅಂತ ಭಾವಿಸಬೇಡಿ. ಇಷ್ಟ ಸೊಗಸಾದಂತಹ ವ್ಯಾಕರಣ ಶುದ್ಧವಾದಂತಹ ಭಾಷೆ ಶ್ರೀತರಿಗೆ ಬರ್ತಿಲ್ಲ ಅಂತ ಭಾವಿಸಬಾರದು. ಅಷ್ಟೆಲ್ಲ ಚೆನ್ನಾಗಿ ಗೊತ್ತು, ಅಷ್ಟೆಲ್ಲ ಆಳವಾದಂತಹ ಪಾಂಡಿತ್ಯಪೂರ್ಣವಾದಂತಹ ವಿದ್ವಾಂಸರು ಕೂಡ ಬೇಂದ್ರೆ. ಆ ವ್ಯಕ್ತಿ ಅಷ್ಟೆಲ್ಲ ಸಂಪತ್ತನ್ನು, ಜ್ಞಾನ ಸಂಪತ್ತನ್ನು ಪಡೆದಿದ್ರೂ ಕೂಡ ಅವರ ಭಾಷಾ ಶೈಲಿ
ನೀವು ಏನು ಸಹಜವಾಗಿ ಯಾವುದೇ ಒಂದು ಅಡೆತಡೆವಿಲ್ಲದೆ ಸ್ವಚ್ಛಂದವಾಗಿ ಮಾತನಾಡ್ತೀವೋ, ಮನೆಗಳಲ್ಲಿ ಮನದ ಮಾತನ್ನ ಆಡ್ತೀವೋ, ಹೃದಯದ ಮಾತನ್ನ ಆಡ್ತೀವೋ, ಆ ಹಾಡು ಮಾತುಗಳನ್ನೇ ತನ್ನ ಭಾಷಾ ಶೈಲಿಯಲ್ಲಿ ಇಟ್ಟುಕೊಂಡು ಆ ಒಂದು ಸಾರ ಸರ್ವ ಸಂಪನ್ಮೂಲ ಕವಿತೆಯನ್ನ ಆ ಹಾಡು ಮಾತಿನ ಮೂಸೆಯಲ್ಲೇ ಹೊರತರುವ ಪ್ರಯತ್ನವನ್ನು ಮಾಡುವುದು. ಮಕ್ಕಳೇ, ಸ್ವಲ್ಪ ವಿಶಾಲವಾಗಿ ಹೇಳ್ತಾ ಇದ್ದೀನಿ. ನೀವು 10ನೇ ತರಗತಿ ವಿದ್ಯಾರ್ಥಿಗಳು, ಮುಂದೊಂದು ದಿನ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನೀವು ಒಂದು ವೇಳೆ ಹೋದರೆ ಈ ನನ್ನ ಮಾತುಗಳು ನೆತ್ತಿ ಬರುತ್ತವೆ. ಹಾಗಾಗಿ ತಿಳಿಯೋ ಪ್ರಯತ್ನವನ್ನು ಮಾಡಿ. ಕವಿಗಳು ಗ್ರಾಂಥಿಕವಾಗಿ ಕವಿತೆಯನ್ನು ರಚಿಸ್ತಾರೆ, ಅದರ ಮೂಲಕ ಕವಿತೆಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ಬೇಂದ್ರೆಯವರು ನಾವು ನೀವು ಹಾಡುವ ಮಾತುಗಳಲ್ಲೇ ಪದಗಳನ್ನು ರಚಿಸುತ್ತಾ, ಪದಗಳನ್ನು ಕಟ್ಟುತ್ತಾ ತನ್ನ ಬದುಕಿನ ಆಳವಾದ ಬದುಕಿನ ಸಾರವನ್ನು, ಆ ಪಾಂಡಿತ್ಯವನ್ನು ಆ ಒಂದು ಮೂಸೆಯಲ್ಲಿ, ಆ ಒಂದು ಭಾಷಾ ಶೈಲಿಯಲ್ಲಿ ಹೊರಹಾಕುವ ಪ್ರಯತ್ನ ಮಾಡಿರು, ಅಭಿವ್ಯಕ್ತಿಸುವಂಥ ಪ್ರಯತ್ನ ಮಾಡಿರು. ಹಾಗಾಗಿ ಇಂದು ಜನಮಾನಸಗಳಲ್ಲಿ ಅತ್ಯಂತ ಹೆಚ್ಚು ಮನ್ನಣೆಯನ್ನು ಪಡ್ಕೊಂಡಿದ್ದೇವೆ ಆ ಶ್ರೀಧರ ಕವಿತೆ. ಅಂತ ಕವಿತೆಗಳು ಯಾವ ಸರ್? ಗರಿ. ಮಕ್ಕಳೇ, ಈ 2 ಅಕ್ಷರ ಇದೆಯಲ್ಲ ಗರಿ, ಇದನ್ನು ನೆನಪಿಟ್ಕೊಳ್ಳಿ. ಯಾಕೆ ಅಂದರೆ ಈ ಗರಿ ಎಂಬ ಕವನ ಸಂಕಲನದಿಂದಲೇ ಅಕ್ಕಿ ಹಾರದೆ ನೋಡಿದಿರಾ ಎಂಬ ಪದ್ಯಗಳನ್ನು ಆರಿಸಿದ್ದಾರೆ. ಗೊತ್ತಾಗ್ತಿದೆಯಾ? ಅದ ಕಾರಣ ಗರಿಯನ್ನು ಮರಿಬೇಡಿ. ಎರಡನೇದು ಕೃಷ್ಣಕುಮಾರಿ. ಸಖಿ ಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಉಯ್ಯಾಲೆ, ಅರಳು ಮರಳು. ನೆಕ್ಸ್ಟ್ ನಿಮಗೆಲ್ಲರೂ ಪ್ರಿಯ ಗೊತ್ತಿರ್ತಕ್ಕಂಥದ್ದು ನಾಗಪಂಚಮಿ. ಎಷ್ಟು ಸಾಧ್ಯ ಅಷ್ಟು ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಿ. ಗರಿ ನಮ್ಮ ಆಕಾರ ಕೃತಿ, ಕೃಷ್ಣಕುಮಾರಿ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಉಯ್ಯಾಲೆ, ಅರಳು ಮರಳು. ಮಕ್ಕಳೇ, ಈ ಅರಳು ಮರಳಿಗೆ ಕೇಂದ್ರ ಸಾಹಿತ್ಯಗಳು ಅರಳು ಮರಳು. ಇನ್ನು 4 ತಂತಿ ನಿಮಗೆ ಚೆನ್ನಾಗಿ ಗೊತ್ತು. ಏನು ಸರ್? ಜ್ಞಾನಪೀಠ ಪ್ರಶಸ್ತಿ. 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ. ಈ 4 ತಂತಿ ಕುರಿತು ಒಂದೆರಡು ಮಾತು. ಬದುಕಿನ ವೀಣೆ 4 ತಂತಿ. ವೀಣೆ ಹೇಗೆ 4 ತಂತಿಗಳನ್ನು ಒಳಗೊಂಡಿರುತ್ತೋ ಹಾಗೆ ಬದುಕೆಂಬ ವೀಣೆಯಲ್ಲಿ 4 ತಂತಿಗಳು ಯಾವಪ್ಪ? ನಾನು, ನೀನು, ಹಾಲು, ತಾನು. ಎಸ್ ಸರ್? ನಾನು, ನೀನು, ಹಾನು, ತಾನು. ನಾಲ್ಕು ತಂತಿಲಿ 4 ಪಾತ್ರ. ನಾನು ಗಂಡಸು, ನೀನು ಹೆಂಗಸು ಅಂದರೆ ಗಂಡ ಹೆಂಡತಿ, ಹಾನು ಅಮ್ಮಯ್ಯ ಸಂತಾನ, ತಾನು ಬದುಕನ್ನು ಮುನ್ನಡೆಸುವ ಧನಾತ್ಮಕ ಚಿಂತನೆ. ಎಷ್ಟು ಸೊಗಸಾಗಿ ಆ ಕಲ್ಪನೆ ಇದೆ. ನಾನು, ನೀನು, ಹಾನು, ತಾನು. ಒಂದು ರೀತಿ ಆಧ್ಯಾತ್ಮದ ಬಗ್ಗೆ, ಸ್ಪಿರಿಚುವಲ್, ಆ ಒಂದು ಅಲೌಕಿಕತೆಯ ಬಗ್ಗೆ ಇವರಿಗೆ ಸಾಕಷ್ಟು ವ್ಯಾಮೋಹ ಇತ್ತು. ಹಾಗಾಗಿ ಬದುಕನ್ನು ಸರಳವಾಗಿ, ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ಅವರು ನೋಡಿ. ಮಕ್ಕಳೇ, ಬೇಂದ್ರೆ ಕುರಿತೊಂದು ಮಾತು. ಬೆಂದವ ಬೇಂದ್ರೆಗಾದ. ಬೆಂದವ ಬೇಯೋದಂದ್ರೇನು? ಕಷ್ಟ ಕಾರ್ಪಣ್ಯಗಳಲ್ಲಿ ನಲಿಯೋದು.
ಆ ಕಷ್ಟ ಕಾರ್ಪಣ್ಯಗಳಲ್ಲಿ ಯಾರು ಬೇಯ್ತಾನೋ, ಯಾರು ಮರಳ್ತಾನೋ ಅವನು ಮಾತ್ರ ಬೇಂದ್ರೆ ಆಗ್ತಾನೆ. ಬೆಂದವ ಬೇಂದ್ರೆಯಾದನು. ಅದಕ್ಕೆ ಬದುಕಿನ ಒಂದು ರಸವತ್ತಾದಂತಹ ಜೀವನದ ಒಂದು ನಡತೆ ಚಲನತೆಗೆ ಅವರಿಟ್ಟಂತ ಹೆಸರೇ ನಾಲ್ಕು ತಂತಿ. ನಾಲ್ಕು ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾನು ಗಂಡಸು ನೀನು ಹೆಂಗಸು, ಗಂಡ ಹೆಂಡತಿ, ಹಾನು ನಮ್ಮಯ ಸಂತಾನ ನಮ್ಮಯ ಮಕ್ಕಳು, ತಾನು ನಮ್ಮ ಬದುಕಿನ ಧನಾತ್ಮಕ ಶಕ್ತಿ. ಇದನ್ನಿಟ್ಕೊಂಡು ಬರೆದಂತಹ ನಾಲ್ಕು ತಂತಿ ಅದಕ್ಕೆ ದೊರೆತ ಪ್ರಶಸ್ತಿ, ಎತ್ತರದ ಪ್ರಶಸ್ತಿ ಸಾಹಿತ್ಯವನ್ನು ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಜೊತೆಗೆ ಮರಳು ಮರಳಿಗೆ ಕೇಂದ್ರ ಸಾಹಿತ್ಯ. ಇದಲ್ಲದೆ ಭಾರತ ಸರ್ಕಾರ ಕೊಡು ಮಾಡತಕ್ಕಂಥ ಪದ್ಮಶ್ರೀ ಗೌರವ. ಪದ್ಮಶ್ರೀ ಗೌರವಕ್ಕೂ ಶ್ರೀಗಳು ಪಾಲ್ಗೊಳ್ಳುತ್ತಾರೆ. ಮತ್ತೆ ಇವು ಕೃತಿಗಳು. ಈ ಕೃತಿಗಳ ಜೊತೆಗೆ ಅವರ ಒಂದು ಹೆಸರಾಂತ ಭಾವಗೀತೆಗಳು ಎರಡನ್ನ ನಿಮಗೆ ನೆನಪಿಸೋ ಪ್ರಯತ್ನ ಮಾಡ್ತೀನಿ. ಕುರುಡು ಕಾಂಚನ ಕೇಳಿರ್ತೀವಿ. ಕುರುಡು ಕಾಂಚನ ಕುಣಿಯುತ್ತಾಲಿತ್ತು, ಕಾಲಿಗೆ ಬಿದ್ದವರ ಕುಣಿಯುತ್ತಾಲಿತ್ತು, ಅಂಗಾಂತ ಬಿತ್ತು ಹೆಗಲಾಲಿ ಎತ್ತು. ಆ ಪದ್ಯ ಕೇಳಿ. ಅದು ಒಂದು ಭಾವಗೀತೆ. ಆ ಭಾವಗೀತೆ ಎಷ್ಟು ಮನ್ನಣೆಯನ್ನು ಪಡ್ಕೊಂಡು ಅಂದರೆ, ಧನಿಕರ ಧನವಂತರ ದರ್ಪ, ಅವರ ಕಾಂಚನ, ಅವರಲ್ಲಿರ್ತಕ್ಕಂಥ ಹಣದ ಕುಣಿತ ಬಡಬಗ್ಗರ ಮೇಲೆ ಎಂತಹ ದೌರ್ಜನ್ಯವನ್ನು ನಡೆಸುತ್ತಿತ್ತು. ಅಲ್ಲೆಲ್ಲೂ ಕೂಡ ಧನಿಕರನ್ನು ತೋರಿಸಿಲ್ಲ. ಆ ಧನಿಕರಿಗೆ ಒಂದು ರೂಪ ಕೊಟ್ಟಿದ್ದಾರೆ, ಅವರೇ ರಾಕ್ಷಸರು. ಅದೇ ಕಾಂಚಾನದ ರೂಪ. ಕಾಂಚಾನ ಅದರ ದೌಲತ್ತು, ಅದರ ದರ್ಪ. ಆ ದರ್ಪದಿಂದ ಏನಾಗ್ತಿದೆ? ಬಡಬಗ್ಗರ ಮೇಲೆ ಕುಣಿತ ದೌರ್ಜನ್ಯವಾಗ್ತಿದೆ ಎಂಬ ಸೊಗಸಾಗಿ ಕಟ್ಟಿಕೊಟ್ಟಂತಹ ಆ ಭಾವಗೀತೆ ಇವತ್ತಿಗೂ ಕೂಡ ಜನಪ್ರಿಯ. ಇದಲ್ಲದೆ ಮತ್ತೊಂದು ಅವರ ಭಾವಗೀತೆ, ಹೆಸರಾಂತ ಭಾವಗೀತೆ, ನೀ ಹಿಂಗ ನೋಡಬೇಡ, ನೀ ಹಿಂಗ ನೋಡಬೇಡ ಬಣ್ಣ. ಇದನ್ನ ಆ ಸಾಲುಗಳನ್ನು ಅಂದರೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಇದೊಂದು ರೀತಿ ಆ ಗಂಡು ಹೆಣ್ಣಿನ ನಡುವಿನ ಪ್ರೇಮಾಂಕುರವೋ ಅಥವಾ ಒಂದು ಪ್ರೇಮ ಗೀತೆಯೋ ಒಂದು ಭಾಸವಾಗುತ್ತೆ. ಕೇಳಿದ ತಕ್ಷಣ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಬಳಸ್ತೇ ಮಕ್ಕಳೇ ಹಾಡು ಮಾತು, ಹಾಡು ಶೈಲಿ. ಹ್ಯಾಂಗ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಇದು ಬರೆದಿರತಕ್ಕಂಥದನ್ನ ಕೇಳಿದ್ರೆ, ಆ ಸನ್ನಿವೇಶ ಕೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂಥ ತಲ್ಲಣವೇ ಬೇರೆ. ಆದರೆ ಮೇಲ್ನೋಟಕ್ಕೆ ಅದೊಂದು ಪ್ರೇಮ ಗೀತೆ, ಅದೊಂದು ದಾಂಪತ್ಯ ಗೀತೆ ಇರ್ಬೋದೇನೋ, ಪ್ರಿಯಕರಿಗೆ ಅಥವಾ ಹುಡುಗ ಹುಡುಗಿಗೆ ನೋಡಿ ಹಾಡ್ತಿರ್ತಕ್ಕಂಥದ್ದು ಏನೋ ಅಂತ ಅನ್ನಿಸುತ್ತೆ. ಆದರೆ ಸುಮಾರು ಒಂದು 5-6 ಮಕ್ಕಳನ್ನು, ತೊಟ್ಟಿಲಲ್ಲಿದ್ದಂಥ ಮಕ್ಕಳನ್ನು ಕಳೆದುಕೊಂಡಿರ್ತಕ್ಕಂಥ ಹೆಣ್ಣುಮಗಳು ಕೊನೆಯದಾಗಿ ಹುಟ್ಟಿರ್ತಕ್ಕಂಥದ್ದು ಮತ್ತೊಂದು ಮಗು. ಆ ಮಗುನು ಕೂಡ ಅಲ್ಪ ಕಾಲ ಬದುಕಿ ಸಾವನ್ನಪ್ಪಿದೆ. ಇದು ತಿಳಿದು ಗಂಡ ಹೊರಗಿನಿಂದ ಓಡಿ ಬರ್ತಾನೆ. ತನ್ನ ತೊಡೆ ಮೇಲೆ ಮನಸ್ಸಿಕೊಂಡಿರ್ತಕ್ಕಂಥ ಆ ಮಗುವಿನ ಶವವನ್ನು ನೋಡಿ ಹೊರಲಾರಂಥ ಸ್ಥಿತಿಗೆ ಆ ತಾಯಿ ಬಂದು ನಿಂತುಕೊಂಡಿದ್ದಾಳೆ. ಮಕ್ಕಳೇ ಸ್ವಲ್ಪ ಕಲ್ಪಿಸ್ಕೊಳ್ಳಿ. ತಾಯಿ ಅಂದರೆ ಇದು ಕಾಲ್ಪನಿಕ ಸನ್ನಿವೇಶ ಅಂತ ತಿಳ್ಕೋಬಾರ್ದು. ನಿಜವಾಗೂ ಬೇಂದ್ರೆಯವರ ಜೀವನದಲ್ಲೇ ಘಟಿಸಿದಂತಹ ಘಟನೆ. ಎನ್ಸ್ ಬೇಂದ್ರೆಯವರು ಸುಮಾರು 1918ರಲ್ಲಿ
ಲಕ್ಷ್ಮೀಬಾಯಿ. ಇವ್ರನ್ನ 1919 ಮದುವೆ ಆಗುತ್ತೆ. ಮದುವೆ ಆದಾಗ ಇವರಿಗೆ ಮೊದಲನೇ ಮಗು ಜನಿಸುತ್ತೆ, ಸಾವನ್ನಪ್ಪುತ್ತೆ. ಎರಡನೇ ಜನಿಸುತ್ತೆ, ಸಾವನ್ನಪ್ಪುತ್ತೆ. 3-4 ಇಂಕೆ ಸಾವನ್ನಪ್ಪುತ್ತವೆ. 5ನೇದು ಸಾವನ್ನಪ್ಪಿದೆ. 6ನೇದು ಸಾವನ್ನಪ್ಪಿದೆ. ಮಕ್ಕಳೇ, ಅಂತ ಇದಾ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂತಹ ತಾಯಿಯ ಮನಸ್ಥಿತಿ ಏನಾಗಿರಬೇಡ. ವ್ಯಕ್ತಿ ಎಷ್ಟು ದುಃಖ ಅಂತ ಇರುತ್ತೆ, ಎಷ್ಟು ಕಣ್ಣೀರಿರುತ್ತೆ. ಆ ಕಣ್ಣೀರೆಲ್ಲವೂ ಹೊರಚೆಲ್ಲಿದೆ. ಈಗ 7ನೇ ಮಗು, ಆ 7ನೇ ಸಂತಾನ ಕೂಡ ಆಕೆ ತೊಡೆಯ ಮೇಲೆ ಶವವಾಗಿ ಮಲಗಿದೆ. ಆಗ ಆ ತಾಯಿ ಎಂಥ ದುಃಖಿತಳಾಗಿದ್ದಾಳೆ. ಅದರ ಕಣ್ಣೀರು ಖಾಲಿಯಾಗಿದೆ. ಅದನ್ನು ಹೊರಹಾಕುವ ಶಕ್ತಿ ಕೂಡ ಆಕೆಗೆ ಇಲ್ಲವಾಗಿದೆ. ಇಂಥ ಸನ್ನಿವೇಶದಲ್ಲಿ ಹೊರಗೆ ಹೋಗಿದ್ದಂತಹ ವ್ಯಕ್ತಿ ಆ ವಿಷಯವನ್ನು ದುಃಖದ ವಿಷಯವನ್ನು ತಿಳಿದು ಒಳ ಬಂದಾಗ ಈಕೆಯ ಕಣ್ಣಿನ ನೋಟವನ್ನು ನೋಡಿ ಆ ಕಣ್ಣಿನಲ್ಲಾದಂತಹ ತಲ್ಲಣವನ್ನು, ಆ ಆಘಾತವನ್ನು ಕವಿ ಆ ಭಾವಗೀತೆಯ ಮೂಲಕ ಕಟ್ಟಿಕೊಡೋ ಪ್ರಯತ್ನ ಮಾಡಿದ್ದಾರೆ. ನೀ ಹಿಂಗ ನೋಡಬೇಡ ನನ್ನ, ತಿರುಗಿ ನೋಡಿದರೆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಯಾಕೆ ನೋಡಲೇ ನಿನ್ನ ಆ ನೋಟವನ್ನ, ಆ ನೋಟದ ಒಂದು ಶಕ್ತಿನ ಸಹಿಸಿಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿಲ್ಲ. ದಯವಿಟ್ಟು ನಿನ್ನನ್ನು ನಾಲಿಗೆ ನೋಡಬೇಡ. ಮಲಗಿರುವ ಕೂಸು ಮಲಗಿರಲೇ ಹಲ್ಲಿ, ಮುಂದಿನದು ದೇವರ ಚಿತ್ತ. ಮಕ್ಕಳೇ, ಆ ಒಂದು ಕವಿತೆಯನ್ನ, ಆ ಹಾಡನ್ನ ದಯವಿಟ್ಟು ನಿಮ್ಮ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕೇಳಿಸ್ಕೊಡಿ. ಅದರ ಸಾರವನ್ನು ತಿಳ್ಕೊಳ್ಳಿ. ಆಗ ನಿಜಕ್ಕೂ ನೀವು ಬೇರೆಯವರಿಗೆ ಒಳ್ಳೆಯ ಅಭಿಮಾನಿ ಆಗ್ತೀರ ಕೂಡ ಅಂತ ಸಶಕ್ತ ಜೀವಂತ ಚಿತ್ರಣವನ್ನು ಕೊಡ್ತಕ್ಕಂತಹ ಶಕ್ತಿ ಈ ಶಕ್ತಿ ಕವಿ, ವರಕವಿ ಬೇಂದ್ರೆಗೆ ಮಾತ್ರ ಸಾಧ್ಯ. ಸ್ವಲ್ಪ ದೀರ್ಘವಾಗಿದೆ, ಆದರೂ ಕೂಡ ತರಗತಿಯಲ್ಲಿ ಆಲಿಸಿ. 1918, 19, 20 ಆಸುಪಾಸಿನಲ್ಲಿ ಇವರೊಂದು ಕವಿತೆಯನ್ನು ಬರೀತಾರೆ, ನರಬಲಿ. ನರಬಲಿ ಅಂತ ಒಂದು ಕವಿತೆ ಬರೀತಾರೆ. ಮಕ್ಕಳೇ, ಒಂದು ಹಾಡು ಬರೋದಕ್ಕೆ ಜೈಲು ಸೇರಿದಂತಹ ಕವಿ ಬೇರೆ. ಯಾಕೆಂದ್ರೆ ಆಗ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿತ್ತು. ಆ ಬ್ರಿಟಿಷ್ ಸರ್ಕಾರವನ್ನು ಗುರಿಯಾಗಿಸಿಕೊಂಡು ಬರೆದಂತಹ ಕವಿತೆ ನರಬಲಿ. ಇದು ಪ್ರಕಟಗೊಂಡಾಗ ಅದನ್ನೇ ಗುರಿಯಾಗಿಸಿಕೊಂಡು ಇವ್ರನ್ನ ಸೆರೆಮನೆ ವಾಸಕ್ಕೆ ತಳ್ಳುತ್ತಾರೆ. ಅಲ್ಲೂ ಕೂಡ ಆ ಸೆರೆಮನೆ ವಾಸದಲ್ಲಿ ಬರೆದಂತಹ ಗೀತೆಗಳು ಕೂಡ ಎಷ್ಟು ಜನಮನ್ನಣೆಯನ್ನು ಗಳಿಸ್ಕೊಳ್ತವೆ. ಅದರ ಪರಿಣಾಮ ಏನಾಗುತ್ತೆ ಅಂತ ಕೇಳಿ, ಒಬ್ಬ ವ್ಯಕ್ತಿಗೆ ಎಂಥ ಪೆಟ್ಟು ಬೀಳುತ್ತೆ ಅಂತ ಕೇಳಿ. ಇವ್ರನ್ನ ಯಾವುದೇ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಗೆ ಸೇರಿಸಿಕೊಡಲ್ಲ. ಮಕ್ಕಳೇ, ಹೇಳಿ ಕೇಳಿ ಬಡತನ. ಯಾಕೆ ಸೇರಿಸಿಕೊಡಲ್ಲ? ಬ್ರಿಟಿಷ್ ವಿರುದ್ಧ ಧ್ವನಿ ಎತ್ತಿದ ಏಕೈಕ ಪರಿಣಾಮದಿಂದ ಅವರನ್ನ ಇದ್ದಂಥ ವೃತ್ತಿಯಿಂದಲೇ ಕಿತ್ತಾಕ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಶಾಲಾ ಕಾಲೇಜಿನಲ್ಲಿ ಇವ್ರಿಗೆ ಕೆಲಸ ಕೊಡಲ್ಲ. ಎಲ್ಲಿ ಇವ್ರ ವೃತ್ತಿ ಎಲ್ಲವೂ ಕೂಡ ಕಳ್ಕೊಂಡು ಹೊಟ್ಟೆ ಪಡಿ ಸಂಸ್ಕಾರ ಉಂಟಾಗುತ್ತೆ. ಆ ನೋವನ್ನು ಸಹಿಸಿಕೊಳ್ತಲೇ, ಇತ್ತ ಮಕ್ಕಳ ಮರಣಗಳನ್ನು ಸಹಿಸಿಕೊಳ್ತಲೇ ಬದುಕಿನಲ್ಲಿ ಭಿನ್ನಂತಹ ವ್ಯಕ್ತಿ ಬೇಂದ್ರೆ. ಇಷ್ಟು ಸುದೀರ್ಘವಾಗಿ ಹೇಳಿದ್ದೀನಿ. ಕೊನೆಯದಾಗಿ ಒಂದು ಮಾತು. ಇವರು ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಅಂತ ಒಂದು ಪದವಿ, ಆ ಒಂದು ಸ್ಥಾನಮಾನ ಇವರಿಗೆ ಲಭಿಸಿತ್ತು. ಆ ಸ್ಥಾನಮಾನಕ್ಕೆ ಈ ವ್ಯಕ್ತಿ ದೊರಕಿದ್ದೆಲ್ಲ ಈ ವ್ಯಕ್ತಿಯಿಂದ ಆ ಸ್ಥಾನಮಾನವೇ ಎತ್ತರದ್ದು ಹೇಳಿಕೊಳ್ಳುವ ತಪ್ಪಲ್ಲ. ಯಾಕೆ? ಅಷ್ಟರಲ್ಲಾಗಲೇ ಕುವೆಂಪು ಮತ್ತು ಬೇಂದ್ರೆ ಈ ಎರಡು ಕವಿಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮುನ್ನೆಲೆಗೆ ಬಂದದ್ದು, ಹೆಸರು ಗಳಿಸಿದಂತಹ ಕವಿಗಳು. ಸಹಜವಾಗಿ ಸಾರಸ್ವತ ಲೋಕದಲ್ಲಿ ಪ್ರತಿಭಾವಂತಿಕೆ ಕಡೆಗೆ ಮತ್ಸರ ಅಂತಕ್ಕಂಥದ್ದು ಇತ್ತೋ ಇಲ್ಲೋ ನಂಗೆ
ಬೇಂದ್ರೆಯವರು ಕೂಡ ಒಬ್ಬ ಅತಿಥಿಯಾಗಿ ಭಾಗವಹಿಸಿದರು. ಹೀಗಿದ್ದಾಗ ಕುವೆಂಪು ತನ್ನ ಅಧ್ಯಕ್ಷ ಭಾಷಣದಲ್ಲಿ ಸಮಾರೋಪ ನುಡಿಯಲ್ಲಿ ನಾನು ಏರುವ ಎತ್ತರಕ್ಕೆ ನೀ ಏರಲಾರೆ ಏರಲಾರೆ ಎಂಬುದಾಗಿ ಒಂದು ವ್ಯಂಗ್ಯವನ್ನು ತನ್ನ ಮಾತಿನಲ್ಲಿ ಸೂಚಿಸಿರು ಅನ್ನೋದು ಒಂದು ಸುದ್ದಿ. ಸರಳತೆ, ನಾ ಏರುವ ಎತ್ತರಕ್ಕೆ ನೀ ಏರಲಾರೆ 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 ಎಂಬುದಾಗಿ ಭಾಷಣದಲ್ಲಿ ಒಂದು ರೀತಿ ಅವರನ್ನ ಕುರಿತು ಅಥವಾ ಯಾವುದೋ ಪರೋಕ್ಷ ಒಂದು ಮಾತಿನ ಕುರಿತು ಕುವೆಂಪುರವರು ತನ್ನ ಸಮಾರೋಪ ನುಡಿಯಲ್ಲಿ ತಿಳಿಸಿದರು. ಕಾಲದ ನೋಡಿ, ಇದು ಬೇಕು ನಮಗೆ. ಕಾಲ ಪಕ್ಷಿ ಚಲನಶೀಲತೆ ಹೇಗಿರುತ್ತೆ ನೋಡಿ. ಧಾರವಾಡ ಯಾರು? ಬೇಂದ್ರೆಯವ್ರದ್ದು. ಅಲ್ಲೇ ಅಧ್ಯಕ್ಷತೆ ಯಾರು? ಕುವೆಂಪು. ಶಿವಮೊಗ್ಗ ಯಾರು? ಕುವೆಂಪು. ಆ ಶಿವಮೊಗ್ಗದಲ್ಲಿ ನಡೆದಂತಹ ಸಾಹಿತ್ಯ ಅಧ್ಯಕ್ಷತೆ ಯಾರು? ಧಾರವಾಡ. ಎಂತ ವೈಚಿತ್ರ ಗಮನಿಸಿ. ಧಾರವಾಡ ಬೇಂದ್ರೆ, ಆದರೆ ಅಲ್ಲೇ ಅಧ್ಯಕ್ಷತೆ ಸ್ಥಾನ ಕುವೆಂಪು. ಕುವೆಂಪು ಎಂತ ತಿವಿತ ಕೊಟ್ಟರು, ನಾನು ಏರುವ ಎತ್ತರಕ್ಕೆ ಏರಲಾರೆ ಏರಲಾರೆ. ಅದೇ ಅವಕಾಶ ಯಾರಿಗೆ ಸಿಕ್ತು? ಬೇಂದ್ರೆ ಸಿಕ್ತು. ಎಲ್ಲಿ ಸಿಕ್ತು? ಶಿವಮೊಗ್ಗೆಯ ಆ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಲ್ಲಿ ಸಿಕ್ತು. ಅದೇ ಕುವೆಂಪು ಆ ದಿನದ ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದರೆ ಅದರ ಅಧ್ಯಕ್ಷತೆಯನ್ನು ಬೇಂದ್ರೆಯವರು ವಹಿಸುತ್ತಿದ್ದಾರೆ. ಅದೇ ಸಮಾರೋಪದ ನುಡಿಗಳು, ಅಧ್ಯಕ್ಷೀಯ ಭಾಷಣ ನಡೀತಾ ಇದೆ. ಆಗ ಬೇಂದ್ರೆಯವರು ಹೇಳ್ತಾರೆ, ಹೌದು, ನೀನೇರುವ ಎತ್ತರಕ್ಕೆ ನಾನು ಏರಲಾರೆ ಏರಲಾರೆ ಏರಲಾರೆ, ಆದರೆ ನಾ ಇಳಿಯುವ ಆಳಕ್ಕೆ ನೀ ಇಳಿಯಲಾರೆ ಇಳಿಯಲಾರೆ. ಹೇಗಿದೆ ತಿವಿತ? ಆರೋಪ ಪ್ರತ್ಯಾರೋಪ. ಕುವೆಂಪು ಹೇಳಿದ್ದೇನು? ನಾನು ಏರುವ ಎತ್ತರಕ್ಕೆ ಏರಲಾರೆ ಏರಲಾರೆ. ಹೌದು, ನೀನು ಏರುವ ಎತ್ತರಕ್ಕೆ ನಾನು ಏರಲಾರೆ ಏರಲಾರೆ, ಆದರೆ ನಾನು ಇಳಿಯುವ ಬದುಕಿನ ಹಾಡಕ್ಕೆ ನೀನು ಇಳಿಯಲಾರೆ ಇಳಿಯಲಾರೆ. ಇಂಥ ಚಂದದ ಸೊಗಸಾದ ಜ್ವಲಂತ ಭಾಷಣಗಳ ನುಡಿಗಳ ಮೂಲಕ ಬೇಂದ್ರೆಯವರ ಪ್ರಕಾರ ವ್ಯಕ್ತಿತ್ವ ಹೇಗಿತ್ತು ಅಂತಕ್ಕಂಥ ನಾವು ಸಾಹಿತ್ಯ ಅಭ್ಯಾಸಕರಾಗಿ ಓದಿರ್ತೀವಿ ಮಕ್ಕಳೇ. ನಿಮಗೆ ಒಂದು ರೀತಿ ಬೇಂದ್ರೆ ತಾತನನ್ನು ಕುರಿತು, ಆ ವರಕವಿಯನ್ನು ಕುರಿತು ಸುದೀರ್ಘವಾಗಿರ್ತಕ್ಕಂತಹ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ನೀವು ದಯವಿಟ್ಟು ಆ ಯೂಟ್ಯೂಬ್ ಚಾನಲಲ್ಲಿ ಅವರ ಶ್ರಾವಣ ಮತ್ತು ಶ್ರಾವಣ, ಈ ಕುರುಡು ಕಾಚಣ, ನೀಗ ನೋಡಬೇಡವನ್ನ, ಈ ಗೀತೆಗಳನ್ನು ಕೇಳಿ ಮಕ್ಕಳೇ. ಆಗ ನಿಜಕ್ಕೂ ಅದರ ಮೇಲೆ ಒಂದು ಬಲವು ಮೂಡುತ್ತೆ. ನಾನು ಮೊದಲೇ ಹೇಳಿದಂಗೆ ನೀವು ಕೂಡ ಅವರ ಒಂದು ಅಪ್ಪಟ ಅಭಿಮಾನಿಗಳಾಗ್ತಾರೆ ಅಂತ ಕೂಡ ಒಟ್ಟಾರೆ ಇಷ್ಟು ನಾವು ಏನನ್ನ ಗಮನಿಸಿವೋ ಅವರ ಒಂದು ಕವಿ ಪರಿಚಯ ಜೊತೆಗೆ ನಮ್ಮ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಕವಿತೆಯ ಆಶಯವನ್ನು ಗಮನಿಸಿ. ಈಗ ಒಂದು ಪದಗಳು ಪರಿಚಯ ಇದೆ ಒಮ್ಮೆ, ಆ ಒಂದು 5 ಪದಗಳಿವೆ, ಅವನು ಪರಿಚಯ ಮಾಡ್ಕೊಂಡು ಪದಿಭಾಗ ಆಗುದಾ? ಎವೆ ಎವೆ ಅಂದ್ರೆ ಕಣ್ರಲ್ಲಿ, ಕಣ್ಣಿನ ರೆಪ್ಪೆ. ಒಕ್ಕಿ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಅಮ್ಮ ಜೋಳವನ್ನು ರಾಗಿಯನ್ನು ವನಿತಾ ಇರೋದು ನೋಡಿದಿರ? ಒನಿಯದು ಅಂದರೆ ಕಸಕಟ್ಟಿಗಳನ್ನ ಬೇರ್ಪಡಿಸಿ ಗಟ್ಟಿ ಕಾಳುಗಳನ್ನು ಒಂದು ಕಡೆ ತೆಗಿತಾರೆ. ಹಾಗೆ ಇಲ್ಲಿ ಒಕ್ಕಿ ಅಂದ್ರೆ ಏನಪ್ಪ ಅಂದರೆ ಕಸಗಟ್ಟಿಯನ್ನು ಬೇರ್ಪಡಿಸು. ನೆಕ್ಸ್ಟ್ ಮೂರನೇ ಚೆನ್ನಾಗಿ ಕೆನ್ನ. ಕೆನ್ನ ಅಂದ್ರೆ ಕೆಂಪು. ಗಾವುದ. ಗಾವುದ ಅಂದ್ರೆ ಎಷ್ಟು ಕಿಲೋಮೀಟರ್? 2 ಕಿಲೋಮೀಟರ್, 3 ಕಿಲೋಮೀಟರ್ ಈಗ ಮಾತಾಡಿ. ಹಿಂದೆ ಗಾವುದ ಅಂದ್ರೆ 3
ಅಂತ 3 ಹರದಾರಿ ಅಂದರೆ 12 ಕಿಲೋಮೀಟರ್, 12 ಮೈಲುಗಳು ಅಂತ. ಆ 12 ಮೈಲುಗಳ ದೂರವನ್ನು ಗಾವುದ ಅಂತ ಹೇಳ್ತಾರೆ. ಗಾವುದ ಅಂದರೆ 12 ಮೈಲುಗಳ ಆಚೆ ದೂರವನ್ನು ಅಳೆಯುವ ಒಂದು ಪ್ರಮಾಣಕ್ಕೆ ಗಾವುದ. ಇನ್ನು ಕೊನೆಯದ ಒನ್ನ, ಕೆನ್ನ ಅಂದ್ರೆ ಕೆಂಪು, ಒನ್ನ ಅಂದ್ರೆ ಹಳದಿ. ಇಷ್ಟು ಪದಗಳ ಎವೆ ಎವೆ ಹಿಕ್ಕದೆ ಕಣ್ಣಲ್ಲಿ ಮುಚ್ಚದೆ, ಕಣ್ಮುಚ್ಚಿ ಕಾಣ್ತಿದ್ದರೊಳಗೆ, ಎವೆ ಹಿಕ್ಕುವುದರೊಳಗೆ, ಕಣ್ಣು ಮುಚ್ಚಿ ಕಣ್ಣು ಬಿಡೋದರೊಳಗೆ ಬರ್ತವೆ. ಒಕ್ಕಿ ಕಸ ಕಡ್ಡಿಯನ್ನು ತ್ಯಾಜ್ಯವನ್ನು ಬೇರ್ಪಡಿಸಿ ಗಟ್ಟಿಗಳನ್ನು ಒಂದು ಕಡೆ ಸೇರಿಸು. ಕೆನ್ನ, ಕೆನ್ನ ಅಂದರೆ ಕೆಂಪು. ಗಾವುದ 12 ಮೈಲುಗಳ ಅಂದರೆ 3 ಹರದಾರಿಗಳನ್ನು ದಾಟಿದ ದೂರ ಗಾವುದ. ಕೊನೆಯದಾಗಿ ಒನ್ನ, ಒನ್ನ ಅಂದರೆ ಹಳದಿ. ಇಷ್ಟು ಪದಗಳ ಪರಿಚಯ. ಈಗ ನಮ್ಮ ಪದ್ಯ ಭಾಗವನ್ನು ಹೋಗೋಣ. ಪದ್ಯ ಭಾಗಕ್ಕೆ ಹೋಗೋಣ. ಪುಸ್ತಕವನ್ನು ತೆರೀರಿ. ಶೀರ್ಷಿಕೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಕವಿ ದ.ರಾ. ಬೇಂದ್ರೆ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಲು ಮೊತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆ ದಿಕ್ಕುವ ಹೊತ್ತಿನ ಹೊಳೆಗೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಮಕ್ಕಳೇ, ಪ್ರಾಸ, ಲಯ, ತಾಳ, ಛಂದಸ್ಸು ಎಲ್ಲವೂ ಕೂಡ ಸೊಗಸಾಗಿ ಬೆಳೆಸಿದೆ. ನೋಡಿಕೊಳ್ಳಿ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಗಾವುದ 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 ಮುಂದೆ. ಸರಿ ಕೇಳಿ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಲು ಮೊತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ನಮ್ಮ ಜೊತೆಲೇ ಕೂಡ ನೀವು ಪದ್ಯವನ್ನು ಬಯಾಟ್ ಮಾಡಬಹುದು, ಅಂದರೆ ಕಂಠಗತವಾಗಿ ಮಾಡಿಕೊಳ್ಳಬಹುದು. ಬನ್ನಿ. ಈರುಳು ಅಳಿದು, ಈರುಳು ಅಂದ್ರೆ ಈರುಳು, ಕತ್ತಲೆ, ಈರುಳು ಅಳಿದು ಅಂದ್ರೆ ಹೊರಟು ಹೋಗಿ. ದಿನ ದಿನ ಬೆಳಗ್ಗೆ, ಬೆಳಗ್ಗೆ ಅಂದ್ರೆ ಹಗಲು. ನೋಡಿ ಆ ಪದವನ್ನ ಎಷ್ಟು ಸೊಗಸಾಗಿ ಕಟ್ಟಿದ್ದಾರೆ ನೋಡಿ. ಈರುಳ್ ಅಳಿದು ದಿನ ದಿನ ಬೆಳಗ್ಗೆ, ಸುತ್ತಲು ಮಿತ್ತಲು ಮೇಲಕ್ಕೆ ಕೆಳಗೆ, ಸುತ್ತಮುತ್ತ ಅಷ್ಟ ದಿಕ್ಕುಗಳು, ಕೆಳಗು ಮೇಲು. ಗಾವುದ 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 ಮುಂದೆ, ನಾನ್ ಸ್ಟಾಪ್ ಹೊರಟೋಗ್ತಿದೆ. ಗಾವುದ 12 ಮೈಲುಗಳ ಅಂತರವನ್ನು ದಾಟಿ, ಎವೆ ತೆರೆ ದಿಕ್ಕುವ ಹೊತ್ತಿನೊಳಗೆ, ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಎಲ್ಲೋ ಹೋಗ್ತಾ ಇದೆ. ಏನು? ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಯಾವ ಹಕ್ಕಿ? ಕಾಲವೆಂಬ ಪಕ್ಷಿ. ನೋಡಿಲ್ಲ, ಆ ಹಕ್ಕಿ ಹಾರಾಟವನ್ನ ಕವಿ ಕೇವಲ 5 ಸಾಲುಗಳಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಈರುಳು ಅಳಿದು, ಕತ್ತಲೆಗಳು, ಕತ್ತಲೆ ರಾತ್ರಿಗಳೆಲ್ಲವೂ ಕೂಡ ಅಳಿದು, ದಿನ ದಿನ ಬೆಳಗ್ಗೆ ಹೊಸ ಹುಟ್ಟು, ದಿನ ದಿನ ಬೆಳಗ್ಗೆ, ಸುತ್ತಲು ಮೊತ್ತಲು ಮೇಲಕ್ಕೆ ಕೆಳಗೆ, ಅಷ್ಟ ದಿಕ್ಕುಗಳಲ್ಲೂ ವ್ಯಾಪಿಸುತ್ತ, ಮೇಲಕ್ಕೂ ಕೆಳಗೂ ಅದು ತನ್ನ ಒಂದು ವಿಶಾಲವಾದ ಭಾವಗಳನ್ನು ಚಾಚುತ್ತಾ, ಗಾವುದ 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 ಮುಂದೆ. ಗಾವುದ ಅಂದ್ರೆ 12 ಮೈಲುಗಳ ಅಂತರವನ್ನು ದಾಟಿ, ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ, ಕಣ್ರೆಪ್ಪೆನ ಮುಚ್ಚಿ ತೆರೆಯದರೊಳಗೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಯಾರ ಕೈಗೂ ಸಿಗದೆ, ಯಾವ
ದಿಶಕ್ತಿಗೂ ಒಳಪಡದೆ ತನ್ನ ವಿಶಾಲ ಭಾವಗಳನ್ನು ಸುತ್ತಲೂ ಚಾಚುತ್ತ ಕಣ್ಣು ಮುಚ್ಚಿ ಕಣ್ಬಿಡೋದ್ರೊಳಗೆ ಹಗಲುಗಳನ್ನು ಹುಟ್ಟುಪಡೋದು, ಹಗಲಿನಲ್ಲಿ ಹುಟ್ಟುಪಡೋದು, ರಾತ್ರಿಯಲ್ಲಿ ಸಾವನ್ನ ಪಡೋದು, ಅಲ್ಲಿಯೂ ಕೂಡ ನಿಲ್ಲದೆ ದೇವತೆಯರ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿಯು ಹಾರ್ತಾ ಇದೆ. ಆ ಹಕ್ಕಿಯನ್ನು ನೀವು ನೋಡಿದ್ದೀರ? ನಿಮ್ಮ ಕೈಲಿ ಆ ಶಕ್ತಿ ಇದೆಯೇ? ನೋಡಿ ಅಂತ ಕಾಲ ಪಕ್ಷಿ ಹೇಗೆ ಹಾರಾಡುತ್ತಿದೆ. ಇದು ಮೊದಲನೇ ಅರ್ಥ ಆಗಿದೆ ಅಂತ ಭಾವಿಸ್ತದೆ. ಅಂದರೆ ಎರಳುಗಳನ್ನು ಹಿಂದಕ್ಕೆ ಹಾಕಿ ಹಗಲದಲ್ಲಿ ಹೊಸ ಹೊಟ್ಟನ್ನು ಪಡೆದು ಇಡೀ ಬ್ರಹ್ಮಾಂಡದಲ್ಲಿ ತನ್ನ ವಿಶಾಲ ಭಾವಗಳ ಚೆಲ್ಲಿ ಅಂದರೆ ವಿಶಾಲ ಭಾವಗಳನ್ನು ತೆರಕೊಂಡು ಸೊಗಸಾಗಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ 12 ಮೈಲುಗಳ ಆಚೆ ದಾಟಿ ಹೋಗ್ತಿರ್ತಕ್ಕಂತಹ ಈ ಕಾಲವನ್ನು ಪಕ್ಷಿಯನ್ನು ನೀವು ನೋಡಿದ್ದೀರಾ? ಆ ಹಕ್ಕಿಯ ಹಾರಾಟ ಮೊದಲನೇ ಪದ್ಯವಾದರೆ ಆ ಹಕ್ಕಿಯ ಮೈ ಬಣ್ಣ, ಹಕ್ಕಿ ಹೇಗಿತ್ತು ಅನ್ನೋದನ್ನ ಎರಡನೇ ಪದ್ಯದಲ್ಲಿ ಗಮನಿಸಿ. ಕರಿನೆರೆ ಬಣ್ಣದ ಪುಚ್ಚಗಳು, ಬಿಳಿ ಹೊಳೆ ಬಣ್ಣದ ಗರಿ ಉಂಟು, ಚಂದನ ವನ್ನನ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲೂ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರ? ಚೂರು ರಾಗ ಹೇಳಕ್ಕೆ ಪ್ರಯತ್ನ ಪಡ್ತೀನಿ, ಗಮನಿಸಿ ಬಂದ್ರೆ. ಈರುಳಿರುಳಳಿದು ದಿನ ಬೆಳಗ್ಗೆ, ಸುತ್ತಲೂ ಮೊತ್ತಲು ಮೇಲಕ್ಕೆ ಕೆಳಗೆ, ಗಾವುದ ಮುಂದೆ ದೇವತೆರೆ ದಿಕ್ಕುವ ಭಕ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಒಳೆ ಬಣ್ಣದ ಗರಿ ಉಂಟು, ಚಂದನ ವನ್ನದ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಬನ್ನಿ ಮಕ್ಕಳೇ, ಕರಿ ನೆರೆ ಕಪ್ಪು ಬೆಳಕು ಬರ್ಕಳಿ. ಕರಿ ಕಪ್ಪಾದ, ನೆರೆ ಬಿಳಿಪಾದ. ಕಪ್ಪಾದ, ಬೆಳುಪಾದ, ಬಣ್ಣದ ಗರಿ ಉಂಟು. ಕರಿನೆರೆ ಬಣ್ಣದ ಪುಚ್ಚ ಅಂದ್ರೆ ರೆಕ್ಕೆಗಳು. ಕೋಳಿಯನ್ನೇ ನೋಡಿ, ಒಂದು ನವಿಲನ್ನೇ ನೋಡಿ, ಒಂದು ಯಾವುದೋ ಪಕ್ಷಿನ ನೋಡಿ, ಆ ಪಕ್ಷಿ ರೆಕ್ಕೆಯಲ್ಲಿ ಪುಚ್ಚುಗಳು ಇರ್ತವೆ. ಪುಕ್ಕ ಅಂತೀವಿ, ಪುಚ್ಚು. ಅವು ಯಾವ ಬಣ್ಣದಲ್ಲಿದ್ದಾವೆ? ಕಪ್ಪಾದ, ಬೆಳುಪಾದ. ಅಷ್ಟೇ ಅಲ್ಲ, ಒಂದು ಮನಸ್ಸಿನಲ್ಲಿ ಒಂದು ಕಾನ್ಸೆಪ್ಟ್ ಅನಿಸ್ತದೆ. ಏನು? ಟೈಮ್ ಮೀನ್ಸ್ ಕಾಲ. ಯಾಕೆ ಸಿಗುತ್ತಾ? ಸಿಗಲ್ಲ. ಆ ಕಾಲ ಕವಿ ಕಣ್ಣು ಏನ್ ಕಂಡಿದೆ? ಪಕ್ಷಿ, ಒಂದು ಒಳ್ಳೆ ಬರ್ಡ್, ಹಕ್ಕಿ. ಎಷ್ಟು ಚೆನ್ನಾಗಿ ಹಾರಾಡ್ತಿದೆ ಫಸ್ಟ್ ಪದ್ಯದಲ್ಲಿ ನೋಡಿದೆ. ಎರಡನೇ ಪದ್ಯದಲ್ಲಿ ಏನು ಗಮನಿಸ್ಬೇಕು ನೀವು? ಹಕ್ಕಿಯ ಮೈ ಬಣ್ಣವನ್ನು, ಅದರ ಒಂದು ಆಕಾರವನ್ನು, ಸ್ವರೂಪವನ್ನು ಗಮನಿಸಬೇಕು. ಮೊದಲನೇ ಸಾಲಲ್ಲಿ ಏನು ಹೇಳ್ತಾ ಇದೆ? ಕರಿಬೇರೆ ಬಣ್ಣ, ಕಪ್ಪಾದ, ಬೆಳುಪಾದ ಬಣ್ಣಗಳಿವೆ. ಎರಡನೇ ಸಾಲ ಬಿಳಿ ಹೊಳೆ ಬಣ್ಣದ ಗರಿ ಉಂಟು. ಬಿಳಿ ಹೊಳೆ ಅದು ಪ್ರಾಸಗಳು ಎಷ್ಟು ಜನ ಸೇರಿಸ್ತಾರೆ? ಕಪ್ಪಾದ, ಬೆಳುಪಾದ, ಬಿಳಿಯಾದ ಗರಿಗಳು, ಆ ಪುಚ್ಚಗಳು, ಪುಕ್ಕಗಳು ಆ ಪಕ್ಷಿಯ ರೆಕ್ಕೆಗಳಲ್ಲಿ ಇವೆ. ಕೆಂದನ ವನ್ನನ ಬಣ್ಣಗಳ, ಕೆಂದನ ಕೆಂಪಾದ, ವನ್ನನ ಹಳದಿಯ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ. ಮಕ್ಕಳೇ, ಈ ಪದ್ಯದ ಅರ್ಥವನ್ನು ತಿಳ್ಕೊಂಡು ಇವತ್ತಿನ ಪಾಠ ನಿಲ್ಲಿಸೋಣ. ಸರಳವಾಗಿ ಕೇಳಿಸ್ಕೊಳ್ಳಿ. ಕಾಲವನ್ನ ಪಕ್ಷಿ ಹೋಲಿಸ್ತದೆ. ಯಾಕೆ ಹೋಲಿಸ್ತಾ ಇದ್ದೀವಿ? ಕಾಲ ಯಾರ ಕೈಗೆ ಸಿಗದೆ ಹಾರಾಡ್ತಿದೆ, ಹಿಂದೆ ಮುಂದೆ ಹೋಗ್ತದೆ. ಅಂತ ಪಕ್ಷಿ ಏನೆಲ್ಲ ಬಣ್ಣಗಳನ್ನು ಒಳಗೊಂಡಿದೆ? ಕಪ್ಪು, ಬೆಳುಪು, ಬಿಳಿಯಾದ, ಕೆಂಪಾದ, ಹಳದಿ ಬಣ್ಣಗಳ ಒಂದು ಪುಕ್ಕಗಳನ್ನು ತನ್ನ ಎರಡೂ ರೆಕ್ಕೆಗಳಲ್ಲಿ ಆ
ಬಣ್ಣಗಳನ್ನು ಇಟ್ಟುಕೊಂಡು ಆ ಹಕ್ಕಿ ಹಾರ್ತಾ ಇದೆ. ಇದರ ಒಂದು ತಾತ್ಪರ್ಯ ಸರಿ ಗಮನಿಸ್ಕೊಳ್ಳಿ. ಕಪ್ಪು ಕೆಟ್ಟದು, ಬಿಳಿ ಒಳ್ಳೆಯದು, ಇಂಥ ಎಲ್ಲ ಬಣ್ಣಗಳ ರೂಪಗಳನ್ನು ತನ್ನ ರೆಕ್ಕೆಗಳಲ್ಲಿ ಒಳಗೊಳ್ಳುತ್ತಾ ಅದು ವಿಶಾಲವಾಗಿ ಸ್ವಚ್ಛಂದವಾಗಿ ಯಾರ ಕೈಗೂ ಸಿಲುಕದೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಹಾರ್ತಾ ಇತಿಹಾಸವನ್ನು ನುಂಗುತ್ತಾ ಹೊಸ ದಿನಗಳನ್ನು ಬೆಳಗುತ್ತಾ ಸಾಗ್ತಾ ಇದೆ. ಇಷ್ಟು ಈ ಒಂದು ಪದ್ಯ. ಈಗ ಮಕ್ಕಳೇ, ನಿಮಗೆ ಒಂದು ಸಣ್ಣ ಗೃಹ ಕೆಲಸ, ಅದನ್ನು ಬರ್ಕೊಂಡು ಬನ್ನಿ. ತದನಂತರ ಮುಂದಿನ ತರಗತಿಯಲ್ಲಿ ನಾವು ಉಳಿದ ಪದ್ಯಗಳನ್ನ ಗಮನಿಸೋಣ. ಏನು ಸರ್, ಮೊದಲೇದು 2-3 ಅಂಕಗಳನ್ನು ಗಮನಿಸಿ. ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಆಕಾಶಕ್ಕೆ ಕವಿ ಹೇಗೆ ಇದು 2-3 ಅಂಕಗಳು, ಆದರೆ ಪ್ರಶ್ನೆ 2. ಯಾಕೆಂದರೆ ಇವತ್ತಿನ ತರಗತಿಯಲ್ಲಿ ನಾನು ಜಾಸ್ತಿ ಇರೋದು ಬೇಂದ್ರೆಯವರ ಪರಿಚಯದ ಬಗ್ಗೆ. ಹಾಗಾಗಿ ಅದನ್ನು ನೀವು ಮೊದಲನೇ ಪ್ರಶ್ನೆ ಬರ್ಕೋಬೇಕು. ದಾರಾ ಬೇಂದ್ರೆಯವರ ಕವಿ ಪರಿಚಯ ತಿಳಿಸಿ. 3 ಅಂಕ ಇರುತ್ತೆ ನಿಮಗೆ. ಹಾಗಾಗಿ ಮೊದಲನೇ ಪ್ರಶ್ನೆ ಏನು ಬರ್ಕೋಬೇಕು? ದಾರಾ ಬೇಂದ್ರೆಯವರ ಕವಿ ಪರಿಚಯವನ್ನು ತಿಳಿಸೋದು ಮೊದಲನೇ ಪ್ರಶ್ನೆ. ಬರೀಬೇಕಾ? ಬರೀ. ಬೇಂದ್ರೆಯವರ ಕವಿ ಪರಿಚಯ ತಿಳಿಸಿ. ಎರಡನೇ ಪ್ರಶ್ನೆ ಮಕ್ಕಳೇ, ನನಗೆ ಸಂದರ್ಭಗಳ ಮೇಲೆ ಬಲಿಷ್ಠ, ಹಾಗಾಗಿ ಇದೇ ಒಂದು ಸಲ ರೆಕ್ಕೆಗಳೆರಡು ಪಕ್ಕದಲ್ಲಿ ಸೊಗಸಾಗಿದೆ. 3ನೇದು ಇದರ ಸಂದರ್ಭ ಬರೀಬೇಕು. ಆಗ ಆ ಸಂದರ್ಭವನ್ನು ಕಲಿತ್ರೆ ಅದು ಕೂಡ 3-4 ವಾಕ್ಯಕ್ಕೆ ನಿಮ್ಮೊಂದು ಉತ್ತರ ಸಿಗುತ್ತೆ. ಒಟ್ಟಾರೆಯಾಗಿ ಈ ತರಗತಿಯಲ್ಲಿ ಭಾವಗೀತೆ ಅನ್ನೋದು ಹೇಗೆ ಉಟ್ಕೊಳ್ತು, ಅದು ಪರಿಪೂರ್ಣವಾಗಿ ಭಾವಪೂರ್ಣವಾಗಿದ್ದರೆ ಎಂಥ ಜನಮನ್ನ ಗಳಿಸಿ ಸಾರ್ವಕಾಲಿಕ ಭಾವಗೀತೆಯಾಗಿ ಮಾರ್ಪಡುತ್ತೆ ಅನ್ನೋದು ನವೋದಯ ಸಾಹಿತ್ಯ ಕುರಿತು ತಿಳಿಸಿಕೊಟ್ಟೆ. ಎರಡನೇದಾಗಿ ಕವಿತೆಯ ಆಶಯವನ್ನು, ಆ ಚಲನಶೀಲತೆಯನ್ನು ಜ್ವಲಂತವಾಗಿ ಆ ಚರಿತ್ರೆಯನ್ನು ನುಂಗು ಹಾಕುತ್ತಾ ಹೊಸ ಹುಟ್ಟನ್ನು ಪಡ್ಕೊಳ್ತಾ ಸಾಗಿರ್ತಕ್ಕಂಥ ಒಂದು ಕಾಲವೆಂಬ ಪಕ್ಷಿಯ ಮಾನವನ ಅಂದರೆ ಆ ಕಾಲ ಪಕ್ಷಿ ಹೊಡೆತಕ್ಕೆ ಸಿಗ್ತಕ್ಕಂಥ ಮನುಕುಲದ ಪ್ರಪಂಚ ಎಂಥ ವೈಚಿತ್ರ್ಯಗಳಿಗೆ ಬಲಿಯಾಗುತ್ತೆ ಅನ್ನೋದನ್ನು ಆಶೀರ್ವಾದ ತಿಳಿಸಿದೆ. 3ನೇದಾಗಿ ನಮ್ಮ ವರಕವಿಯ ಒಂದು ಪರಿಚಯದ ಮೂಲಕ ಈ ಕವಿತೆಗೆ ನಾವು ಕಾಲಿಡಬೇಕು. ಕೊನೆಯದಾಗಿ ಆ ಒಂದು ಕವಿತೆ 2 ಪದ್ಯಗಳನ್ನು, ಮೊದಲ ಪದ್ಯ ಆ ಒಂದು ಪಕ್ಷಿ ಹೇಗೆ ಹಾರಾಡುತ್ತೆ ಅಂತ ತಿಳಿಸ್ಕೊಟ್ಟೆ. 2ನೇ ಪದ್ಯದಲ್ಲಿ ಕವಿಯ ಮೈಬಣ್ಣ, ಆ ಒಂದು ಹಕ್ಕಿಯ ಮೈಬಣ್ಣ, ಅದರ 2 ರೆಕ್ಕೆಗಳು ಎಂತಹ ಪುಚ್ಚಗಳನ್ನು ಒಳಗೊಂಡಿದ್ದು ಅನ್ನೋದನ್ನು ತಿಳಿಸ್ಕೊಟ್ಟೆ. ಇಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪದ್ಯಕ್ಕೆ ಹೋಗೋಣ. ಆಗ್ಬೋದಾ?